ಸ್ಟಾರ್ಟಿಂಗಲ್ಲಿ ಅವ್ರು 18ರಿಂದ 20 ಕೋಟಿ ಆಗುತ್ತೆ ಅಂದರು. ನಾವು ನಮ್ಮ ಮಗವರು ಕುಂತ್ಕೊಂಡು ನೋಡಪ್ಪ ಸಿನಿಮಾ ಅಂದರೆ ಭಾರಿ ಕಷ್ಟ, ದುಡ್ಡಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಅಂತಾಗ ಒಂದು ಮಾತು ಹೇಳಿದ್ರು ಅವರು. ಇದುವರೆಗೂ ನಾನು ನಿಮ್ಮನ್ನೇನು ಕೇಳಿಲ್ಲ, ಒಂದು ಕಾರ್ ಕೊಡಿಸಿ ಅಂದಿಲ್ಲ, ಆದ್ರೆ ನೀವೇ ಕೊಡಿಸಿದ್ದೀರ, ಒಂದು ಬೈಕ್ ಕೊಡಿಸಿ ನೀವೇ ಕೊಡಿಸಿದ್ದು, ಇದೊಂದು ನಾನು ಕೇಳ್ತಾ ಇದ್ದೀನಿ, ಏನು ಮಾಡ್ತೀರೋ ಗೊತ್ತಿಲ್ಲ, ನನಗೆ ಈ ಸಿನಿಮಾ ಮಾಡ್ಬೇಕಷ್ಟೇ ಅಂದರು. ಅಲ್ಲ ಏಕಾಏಕಿ ಸಡನ್ನಾಗಿ ಹಿಂಗಂದ್ರೆ ಹೆಂಗಪ್ಪ ಅಂತೇಳಿ, ಇಲ್ಲ ಅಂಥೇಳಿ ಜಮೀನೇ ಮಾರಿದ್ವಿ. ಹೇಳ್ಬೇಕು ಅಂದರೆ ಪ್ರಾಪರ್ಟಿ ಮಾರಾದ್ರೂ ಮಾಡಬೇಕು ಅಂತ ಒಂದು ಹಠ ಮಾಡಿಬಿಟ್ವಿ. ಯಾರು ಹೇಳಿದ್ದು ಮಾರಬೇಕು ಅಂತ? ನನ್ನ ಮಗ ಏನು ಸಿಚುಯೇಷನ್. 14 ವರ್ಷ ವನವಾಸ ಅಂತಾರೆ. ಸಾರಥಿಯಿಂದ ಲ್ಯಾಂಡ್ ಲಾರ್ಡ್ಗೆ 14 ವರ್ಷ ಆಗುತ್ತೆ. ಲ್ಯಾಂಡ್ ಲಾರ್ಡ್ ಹೆಂಗೆ ಸ್ಟಾರ್ಟ್ ಆಯ್ತಾಗ? ಸರ್ ನಾವು ಸಿನಿಮಾ ಮಾಡೋ ಯೋಚನೆಯಲ್ಲೇ ಇರಲಿಲ್ಲ. ನಮ್ಮ ತಾಲೂಕಿನ ಒಬ್ಬ ಹುಡುಗ ಲಕ್ಷ್ಮೀಕಾಂತ್ ಅಂತ ಹುಡುಗ, ಅಣ್ಣ ಹಿಂಗೆ ಒಬ್ಬರು ಡೈರೆಕ್ಟರ್ ಇದ್ದಾರೆ, ನಿಮ್ಮನ್ನು ಭೇಟಿ ಮಾಡ್ಬೇಕಂತೆ, ಒಂದು ಸ್ಟೋರಿ ಹೇಳ್ಬೇಕು ಅಂತವ್ರೆ ಅಂತ ಹೇಳ್ದ. ನಾವು ಯಾರು ಏನಿತ್ತು ಅಂತ ಕೇಳಲಿಲ್ಲ. ಕರ್ಕೊಂಬರ್ತೀನಿ, ಕತೆ ಇದ್ದರೆ ಚೆನ್ನಾಗಿದ್ರೆ ಮಾಡೋಣ, ಇದ್ರೆ ಏನು ಪರವಾಗಿಲ್ಲ, ಕತೆ ಕೇಳಿ ಒಂದು ಸತಿ ಕತೆ ಕೇಳಿ. ಸುಮಾರು 1 ತಿಂಗಳು ಫಾಲೋಅಪ್ ಮಾಡ್ದೆ ನನಗೆ. ಆಮೇಲೆ ನಮ್ಮ ಸೂರಜ್ ಅವ್ರನ್ನ, ಯಾಕಂದರೆ ಅವನಿಗೂ ಪರಿಚಯ, ಸೂರಜ್ ಅವ್ರನ್ನ ಹೇಳಿ ಅಪ್ಪಂಗೆ ಹೇಳಿ ಅಂಥೇಳಿ ಹೇಮಂತ್ ಗೌಡ್ರಿಗೆ ಕೇಳ್ದೆ. ಹೇಳ್ದಂಥ ಸಂದರ್ಭದಲ್ಲಿ ಬಂದು ಒಂದು ದಿವಸ ಕೇಳಿದ್ರು, ಕತೆ ಕೇಳಿದ್ರು. ಆಮೇಲೆ ಕತೆ ಕೇಳಿದಂಥ ಸಂದರ್ಭದಲ್ಲಿ ಇದು ಯಾರಿಗೂ ಹೇಳಿಲ್ವೇನಪ್ಪ ಅಂತ ಕೇಳಿದ್ರು. ಸುಮಾರು ಜನ ಕೇಳಿದ್ರು, ಮತ್ತೆ ಯಾಕೆ ಮಾಡಿಲ್ಲ ಅಂತ ನಮ್ಮ ಸೂರಜ್ ಅವರೇ ಕ್ವಶನ್ ಕೇಳಿದ್ರು. ಸರಿ ಇಲ್ಲ ಸರ್ ಹಾಗೆ ಹೀಗೆ ಬಡ್ಜೆಟ್ ಹೆವಿ ಆಗುತ್ತೆ ಹಾಗೆ ಹೀಗೆ ಅಂತ ಬಂದು ಹೇಳಿದಾಗ, ಆಮೇಲೆ ನಾವು ಆಯ್ತಪ್ಪ ಒಂದು ನೆಕ್ಸ್ಟ್ ವೀಕ್ ಬಾ ನೋಡೋಣ, ಪೂರ್ತಿ ನರೇಷನ್ ಕೊಡು ಅಂತೇಳಿ ಸೂರಜ್ ಅವ್ರಿಗೆ ಹೇಳಿದ್ರು. ಕಳಿಸಿದ್ರು. ಇಬ್ಬರು ಮುಂದೆ 1 ವಾರ 10 ದಿವಸ ಆಯಿತು. ತದನಂತರ ಬಂದು ಕತೆ ಹೇಳಿದಾಗ, ಯಾಕೆ ಸಿನಿಮಾ ಮಾಡೋಕ್ಕೆ ಹೋದ್ರೆ ಹೋಗ್ಬಾರ್ದು ಅಂತ ನನ್ನ ಮಗ ಹೇಳ್ತಾಯಿದ್ರು. ಅವರೇ ಹೇಳಿದ್ರು, ಅಪ್ಪ ಈ ಕತೆ ತುಂಬ ಚೆನ್ನಾಗಿದೆ, ಮಾಡೋಣಪ್ಪ ಅಂತ ಕೇಳಿದ್ರು. ಸೂರಜ್ ಅವರೇ, ಸರ್ ಈ ಸಿನಿಮಾದಿಂದ ನನ್ನ ಹೆಸರು ಹೇಮಂತ್ ಗೌಡ ಅಂತ ಬದಲಾಗಿದೆ. ಸೊ ಇನ್ಮೇಲಿಂದ ನಾನು ಹೇಮಂತ್ ಗೌಡ ಎಲ್ಲರಿಗೂ. ನಾನು ನೋಡ್ದಾಗಿದ್ದು ಸೂರಜ್, ಹಾಗಾಗಿ ನಾನು ಸೂರಜ್ ಅಂದೆ. ಇನ್ಮೇಲೆ ಕರಿಬೇಕಾದ್ರೆ ಹೇಮಂತ್ ಕರಿಬೇಕಾದ್ರೆ ಹೇಮಂತ್ ಅಂತ ಕರಿತೀನಿ. ಆಯ್ತಾಯ್ತು. ಯಾಕೆ ಸಿನಿಮಾ ಬೇಡ ಅಂತ ಇದ್ರಿ? ಅಂದರೆ ಅದೇ ಸರ್, ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಅದೇ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸಿನಿಮಾಗಳು ಮಾಡೋಕ್ಕಾಗಿಲ್ಲ. ಕೆಲವೊಂದು ಸರಿ ಅಡ್ವಾನ್ಸ್ ಕೊಟ್ಟು ರೂಮ್ಗಳು ಹಾಕಿ ಚೆನ್ನೈಯಿಂದ ಹೈದರಾಬಾದ್ ರೈಟ್ರುಗಳನ್ನ ಕರೆಸಿ ಮಾಡಿದ್ರು ಅದು ಪ್ರೋಗ್ರೆಸ್ ಆಗ್ತಾಯಿಲ್ಲ. ನಿಮ್ಗೊಂದು ಸೈನ್ ಸಿಗುತ್ತೆ ಸರ್, ನಾವು ಎಷ್ಟೇ ಒಂದು ಪ್ರಯತ್ನ ಹಾಕಿದ್ರೂ ಪ್ರೋಗ್ರೆಸ್ ಸಿಗ್ತಾಯಿಲ್ಲ, ಪ್ರತಿಫಲ ಸಿಗ್ತಾಯಿಲ್ಲ ಅಂದಾಗ ಬೇಡ ನಮಗೆ, ಅದನ್ನ ಸುಮ್ಮನೆ ನಮ್ಮ ಟೈಮ್ ದುಡ್ಡು ವೇಸ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಬೇಡ ಅಂತ ಅಪ್ಪನಿಗೆ ಸಿನಿಮಾ ಮಾಡಬೇಡಿ ಅಂತ ಇದ್ದವರು ಈ ಕತೆ ಕೇಳಿದ್ಮೇಲೆ ಲ್ಯಾಂಡ್ ಲಾರ್ಡ್ ನೀವು ಮುಂದಕ್ಕೆ ಹೋದ್ರಂತಲ್ಲ? ಹೌದು, ನಿಜ. ಹೌದು, ಅದು ನಿಜ. ಏನಾಯ್ತು ಮುಂದಕ್ಕೆ ಹೋಗೋಕ್ಕೆ? ಅದೇ ಸರ್, ಅದು ಹೇಳ್ತಾರಲ್ಲ ಎಲ್ಲದಕ್ಕೂ ಋಣ ಬೇಕು ಅಂತ. ಸೊ ನಾವು ಇಂಡಸ್ಟ್ರಿನ ಚಿತ್ರರಂಗನ ಬಿಟ್ಟರು ಸಿನಿಮಾ ನಮ್ಮನ್ನು ಬಿಟ್ಟಿಲ್ಲ ಅನಿಸುತ್ತೆ. ಅದಕ್ಕೆ ಜಡೇಶ್ ಅಂತ ಒಳ್ಳೆ ಬರಹಗಾರನ ಕೈಲಿ ಅಂತ ಒಳ್ಳೆ ಕತೆ ತಂದು ನಮ್ಮ ಮನೆಗೆ ಬಂದು ನರೇಟ್ ಮಾಡಿದ್ರು. ಸೊ ಈ ಕತೆ ಕೇಳಿದ್ಮೇಲೆ ನಾನು ನಮ್ಮ ತಂದೆ ಒಂದು ದಿವಸ ಟೈಮ್ ತೊಗೊಂಡು ಡಿಸ್ಕಷನ್ ಮಾಡಿ, ಇಲ್ಲಪ್ಪ ಮಾಡೋಣ, ಈ ಬ್ಯಾನರ್ನ ಮಾಡಿದ್ರೆ ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ನಾನೇ ಈ ಕತೆ ಮಾಡೋಣ ಅಂತ ಒಪ್ಸಿದ್ದು ನಮ್ಮ ತಂದೆಗೆ. ಮುಂದೇನಾಯಿತು? ಮುಂದೇನಿಲ್ಲ ಸರ್, ನಾವು ರೆಡಿನೂ ಇರಲಿಲ್ಲ, ಏನೂ ಇರಲ್ಲ. ಆಮೇಲೆ ಎಲ್ಲ ಮಗನೇ ನೀನೇ ಬೇಡ ಅಂತ ಇದ್ದೆ, ಇದೇನಪ್ಪ ಇದ್ದಕ್ಕಿದ್ದಂಗೆ ಮಾಡು ಅಂತ ಇದ್ದೀಯ, ಆಮೇಲೆ ಬಡ್ಜೆಟ್ ಬೇರೆ ಇವೆ ಹೇಳ್ತಾರೆ ಅಂತ. ಎಷ್ಟಿತ್ತು ಬಜೆಟ್ ಸ್ಟಾರ್ಟಿಂಗಲ್ಲಿ ಅವ್ರು 18ರಿಂದ 20 ಕೋಟಿ ಆಗುತ್ತೆ ಅಂದರು. ನಾವೇನೂ ರೆಡಿನೇ ಆಗಿಲ್ಲ. ಆಯಿತು ಯೋಚನೆ ಮಾಡೋಣ ಅಂಥೇಳಿ ಮತ್ತೆ ಒಂದು 10 ಡೇಸ್ ಟೈಮ್ ತಗೊಂಡು ನಾವು ನಮ್ಮ ಮಗವರು ಕುಂತ್ಕೊಂಡು ನೋಡಪ್ಪ ಸಿನಿಮಾ ಅಂದರೆ ಭಾರಿ ಕಷ್ಟ, ದುಡ್ಡಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಅಂತಾಗ ಒಂದು ಮಾತು ಹೇಳಿದ್ರು ಅವರು. ನಾನು ನಿಮ್ಗೆ ಇದುವರೆಗೂ ಏನೂ ಕೇಳಿಲ್ಲ, ನಾನು ನಿಮ್ಮನ್ನೇನು ಕೇಳಿಲ್ಲ, ಒಂದು ಕಾರ್ ಕೊಡಿಸಿ ಅಂದಿಲ್ಲ, ಆದ್ರೆ ನೀವೇ ಕೊಡಿಸಿದ್ದೀರ, ಒಂದು ಬೈಕ್ ನೀವೇ ಕೊಡಿಸಿದ್ದು, ಇದೊಂದು ನಾನು ಕೇಳ್ತಾ ಇದ್ದೀನಿ, ಏನು ಮಾಡ್ತೀರೋ ಗೊತ್ತಿಲ್ಲ, ನನಗೆ ಈ ಸಿನಿಮಾ ಮಾಡ್ಬೇಕಷ್ಟೇ ಅಂದರು. ಅಲ್ಲ ಏಕಾಏಕಿ ಸಡನ್ನಾಗಿ ಹಿಂಗಂದ್ರೆ ಹೆಂಗಪ್ಪ ಅಂತೇಳಿ, ಇಲ್ಲ ಅಂಥೇಳಿ ಜಮೀನೇ ಮಾರಿದ್ವಿ. ಹೇಳ್ಬೇಕು ಅಂದರೆ ಪ್ರಾಪರ್ಟಿ ಮಾರಾದ್ರೂ ಮಾಡಬೇಕು ಅಂತ ಒಂದು ಹಠ ಮಾಡಿಬಿಟ್ವಿ. ಯಾರು ಹೇಳಿದ್ದು ಮಾರಬೇಕು ಅಂತ? ನನ್ನ ಮಗ ಏನು ಸಿಚುಯೇಷನ್. ಇವಾಗ ಸಿನಿಮಾ ಮಾಡ್ತೀವಿ, ಸಿನಿಮಾ ಮಾಡಿದಾಗ ನಮ್ಮ ಕೈಲಾದಷ್ಟು ತರ್ತೀವಿ. ಗಾಂಧಿನಗರ ರೂಢಿ ಏನು ಫೈನಾನ್ಸ್ ತೊಗೊಂಡು ಸಿನಿಮಾ ಮಾಡೋದು. ಬಟ್ ನಮ್ಮ ಉದ್ದೇಶ ಏನಿತ್ತು ಅಂದರೆ ಸಿನಿಮಾಗೆ ಫೈನಾನ್ಸ್ ಇಲ್ಲದ್ರೆ ಸಿನಿಮಾ ಮಾಡಬೇಕು ಅನ್ನೋದೇ ನಮ್ಮದು ಫಸ್ಟ್ ಡೇಯಿಂದ ಮೋಟೋ ಆಗಿತ್ತು. ಎಲ್ಲ ಸಿನಿಮಾ ನಾವು ಮಾಡಿ ಕಡೆಗೆ ಜುಟ್ಟು ಜನರು ಒಬ್ರು ಕೈ ಕೊಡೋದು ಬೇಡ.
ಸೊ ಹಂಗಾಗಿ ಸ್ವಂತ ಫಂಡ್ಸಿಂದನೇ ನಾವು ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ಕಷ್ಟ ಅಲ್ಲ ಸರ್ ಯಾವತ್ತಿರೋ ಸಿನಿಮಾ. ನಾವು 5 ರೂಪಾಯಿ ಅನ್ಕೊಂಡು 8 ರೂಪಾಯಿ ಆಗುತ್ತೆ, 8 ರೂಪಾಯಿ ಅನ್ಕೊಂಡು 10 ರೂಪಾಯಿ ಆಗುತ್ತೆ. ಎಲ್ಲಿ ಮಾಡಿದ್ರೆ ಜಮೀನು? ಅದು ನಮ್ಮ ತಂದೆಗೆ ನಮಗೆ ಸಂಬಂಧಪಟ್ಟಿದ್ದು. ಸಿನಿಮಾಗೆ ಏನು ಬೇಕೋ ಅದು ನಾವು ಮೋಸ ಮಾಡಿದ್ರೆ ಕೊಟ್ವಿ ಸರ್. ಜಮೀನ್ ಮಾರ್ತೀರಿ, ಮಾರ್ಬಿಟ್ಟು ಅದನ್ನ ಅಮೌಂಟ್ ತಗೊಂಡು ಸಿನಿಮಾಗೆ ಹಾಕ್ತೀರಿ ಮಗನ ಸಲುವಾಗಿ. ಹೌದು. ಕತೆ ಆದ್ಮೇಲೆ ಯಾರ್ಯಾರು ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು ಫೈನಲೈಸ್ ಮಾಡಿದ್ಯಾ? ಸೊ ಇವೆಲ್ಲ ನಾವು ಕುಂತು ಮಾತಾಡಿದಾಗ ಇಂಥ ಆಕ್ಟರ್ಸ್ ಇಂಥವರೇ ಇದಕ್ಕೆ ಅಂತ ರೆಡಿ ಮಾಡ್ಕೊಂಡ್ ಬಂದಿದ್ರು. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ತಂದೆಗೆ ಫೋರ್ಸ್ ಮಾಡಿದ ರೀಸನ್ನೇ ಅದು ಸರ್. ನಮ್ಮ ಹತ್ರ ಬರಕ್ ಮುಂಚೆನೆ ಆರ್ಟಿಸ್ಟ್ಗಳು ಯಾರ್ಯಾರು, ಟೆಕ್ನಿಷಿಯನ್ಸ್ ಯಾರ್ಯಾರು ಎಲ್ಲ ಫ್ರೀಸ್ ಆಗಿ ಇಂತಿಂಥವ್ರು ಇಂತಿಂಥ ವಿಶಿಷ್ಟ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ ಅನ್ನೋದಕ್ಕೆ ನಾವು ಎಕ್ಸೈಟ್ ಆಗಿದ್ದು. ನಾವು ಕತೆ ಕೇಳಿ ನಾವು ಹುಡ್ಕೊಳೋದು ಅದು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಸೆಸ್ ಅದು. ಇಲ್ಲಿ ಹೆಂಗಾಯ್ತು ಅಂದರೆ ಎಲ್ಲರೂ ರೆಡಿಯಾಗಿ ನಮ್ಮ ಮನೆಗೆ ಬಂತು. ನೀವು ರೆಡಿ? ಸ್ಕ್ರಿಪ್ಟ್. ಹೌದು ಟೇಲರ್ ಮೇಡ್ ಸ್ಕ್ರಿಪ್ಟ್ ಜೊತೆನೇ ಬಂದಿದ್ದು, ರೆಡಿ ಟು ಶೂಟ್ ಥರ ಸ್ಕ್ರಿಪ್ಟ್ ಬಂದಿದ್ದು. ಬೌಂಡೆಡ್ ಸ್ಕ್ರಿಪ್ಟ್ ಜೊತೆ ಜಡೇಶ್ ಬಂದಿದ್ರು, ವಿತ್ ಟೆಕ್ನಿಷಿಯನ್ಸ್ ವಿತ್ ಆರ್ಟಿಸ್ಟ್ ಡೇಟ್ಸ್ ಜೊತೆ ಬಂದಿದ್ರು. ಸೊ ಜಸ್ಟ್ ಕ್ಲಾರಿಫೈ ಮಾಡ್ಕೊಂಡ್ವಿ ಅಷ್ಟೇ ನಾವು. ಹೌದಾ ಮಾಡ್ತಾರಾ, ನಡಿಯಪ್ಪ ಆಯ್ತು ಹೇಳ್ಸು. ಅವಾಗ ವಿಜಯ್ ಸರ್ ಮನೆಗೆ ಹೋದ್ವಿ. ವಿಜಯ್ ಅವರು ಹೌದು ಸರ್ ನಾನು ಕೇಳಿದ್ದೀನಿ, ತುಂಬ ಇಂಟ್ರೆಸ್ಟ್ ಇದೆ, ಕತೆ ಒಪ್ಪಿಗೆ ಆಗಿದೆ, ನಾನು ಮಾಡೋಕ್ಕೆ ರೆಡಿ ಅಂದರು. ಅದೇ ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಕೇಳಿದ್ರು, ಮಾಡ್ತಾರಾ ಅಂತ ಕೇಳಿದಾಗ ಫೋನಲ್ಲಿ ಕನ್ಫರ್ಮೇಷನ್ ಮಾಡ್ಕೊಂಡ್ವಿ. ಹೌದು ಅಂತ ಹೇಳಿದ್ರು. ಅದೇ ಹೀಗೆ ಅಂತ ಹೇಳಿದಾಗ ರಚಿತಾರಾಮ್ ಅಂತ ಹೇಳಿದ್ರು. ಸೊ ನಮಗೆ ಈ ಒಂದು ಪಾತ್ರಕ್ಕೆ ವಿಜಯ್ ಸರ್ ಮಾಡ್ತಾ ಅಂದಾಗ ಒಂದು 40% ನಮಗೆ ಮಾಡೋಣ ಅನಿಸ್ತು. ಯಾರು ವಿಲನ್ ಪಾತ್ರ ಅಂದಾಗ ಏನು ರಾಜ್ಬಿ ಶೆಟ್ಟಿ ಹೇಳಿದ್ರು ಇನ್ನಷ್ಟು ಇಮ್ಮಡಿ ಆಯಿತು. ಹೀರೋಯಿನ್ ಪಾತ್ರ ಯಾರು ಅಂದ್ರೆ ರಚಿತಾರಾಮ್ ಅಂದಾಗ ಅಬ್ವಿಯಸ್ಲಿ ನಾವು ಓಕೆ ಆಯಿತು, ಒಪ್ಕೊಂಡ್ವಿ, ಕನ್ಫರ್ಮ್ ಆಯಿತು. ಪೂಜೆ 1 ವಾರದಲ್ಲೇ ಸರ್. ಇದು ಹೆಂಗಂದರೆ ಯಾವ ರೀತಿ ಹೇಳ್ಬೇಕು ಅಂದರೆ ಕೂಡಿ ಬಂದಾಗ ಯಾವ ರೀತಿನಾದರೂ ನಮಗೆ ಒದಗಿ ಬರ್ತದಂತೆ. ಕಾಸಿಲ್ಲ, ದುಡ್ಡಿಲ್ಲ, ಏನೂ ಇಲ್ಲ. ಕತೆ ಕೇಳಿದಾಗ ನಾವು ಮಾಡಬೇಕು ಅಂತ ಯೋಚನೆಯೂ ಇಲ್ಲ ಅಂತ, ತಾಟಿಲ್ಲ ಅಂತ ಸಂದರ್ಭದಲ್ಲಿ ಇಷ್ಟು ಈ ವರ್ಗಗಳನ್ನ ಹೇಳಿದಾಗ ಒಂದೇ ವಾರದಲ್ಲಿ ಪೂಜೆ ಸರ್. ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಆಗುತ್ತೆ. ಒಂದೇ ವಾರಕ್ಕೆ ಮತ್ತೆ ಶೂಟಿಂಗು ಸ್ಟಾರ್ಟ್ ಆಗಿಬಿಡುತ್ತೆ. ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸುಮಾರು 21 ದಿವಸ ಒಂದು ಕನಕಪುರ ರೋಡಲ್ಲಿ ಸೆಟ್ ಹಾಕಿ ಅದ್ಭುತವಾದಂಥ ಒಂದು ಎಪಿಸೋಡ್ ಅದು. ವಿಲೇಜ್ ಸೃಷ್ಟಿ ಮಾಡ್ತೀವಿ. ಹಿಂದೆ ಏನಿತ್ತು 88-86 ದಿವಸಗಳಲ್ಲಿ ಲೈಟ್ ಬೆಳಕಿರಲ್ಲ, ಸ್ಟ್ರೀಟ್ ಲೈಟ್ ಇರಲ್ಲ, ಜೋಪಡಿ ಮನೆಗಳು, ಹೆಂಚಿನ ಮನೆಗಳು, ಆ ಥರ ಕಾನ್ಸೆಪ್ಟು, ಊರು ಬಾಕ್ಲು, ಅಲ್ಲೊಂದು ದೇವಸ್ಥಾನ, ಇದೆಲ್ಲ ಕ್ರಿಯೇಟಿವಿಟಿ ಮಾಡಿ ಒಂದು ಹಳ್ಳಿನೇ ಸೃಷ್ಟಿ ಮಾಡಿ ಶೂಟಿಂಗ್ ಮಾಡ್ತೀವಿ. ಲ್ಯಾಂಡ್ ಲಾರ್ಡ್ ಅಂದ್ರೆ ಏನು? ಲ್ಯಾಂಡ್ ಅಂದರೆ ಭೂಮಿ ಒಡೆಯ ಅಂತಾರೆ. ಇದು ಹಾಡೆ ಭಾಷೆನಲ್ಲಿ ಪ್ರತಿಯೊಂದು ಹಳ್ಳಿನಲ್ಲಿ ಒಬ್ಬ ಅವಿದ್ಯಾವಂತನ ಬಾಯಲ್ಲೂ ಬರ್ತಾರೆ ಲ್ಯಾಂಡ್ ಲಾರ್ಡ್ ಅಂತ. ಲ್ಯಾಂಡ್ ಲಾರ್ಡ್ ಅಂದರೆ ನಾವೆಲ್ಲ ಏನು ಅನ್ಕೊಂತೀವಿ, ಜಮೀನ್ದಾರ ಇರೋರು ಅಂತ ಅನ್ಕೊಂತೀವಿ. ಬಟ್ ಬ್ರಿಟಿಷ್ ಕಾಲದಲ್ಲಿ ಏನು ಅಂದರೆ ಲ್ಯಾಂಡ್ ಲಾರ್ಡ್ ಅಂದರೆ ಅವನ ಹತ್ರ ಜಮೀನಿದೆ, ಜಮೀನು ಹೊಂದಿರೋವಂಥ ವ್ಯಕ್ತಿ ಅಂತ. ಸೊ ಏನಂದರೆ ಸರ್, ಇವತ್ತು ಭೂಮಿ, ಜಮೀನು, ಒಂದು ಮನೆ ಅನ್ನೋದು ಒಂದು ಹ್ಯೂಮನ್ ಟೆಂಡೆನ್ಸಿಗೆ ಅದು ನಾನು ಪಡಿಬೇಕು ಅನ್ನೋದು. ಸೊ ಈ ಲ್ಯಾಂಡ್ ಲಾರ್ಡ್ ಏನು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಯಾರು ಒಂದು ಮನೆ ತೊಗೊಬೇಕು ಅಂತ ಒಂದು ಕನಸಿರುತ್ತೆ, ಇನ್ನೊಬ್ರಿಗೆ 1 ಎಕರೆ ಜಮೀನು ತೊಗೊಬೇಕಂತಿರುತ್ತೆ. ಇಲ್ಲಿ 100 ಎಕರೆ 1000 ಎಕರೆ ಇರೋನು ಮಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲ. ನಿನ್ನ ಹೆಸರು 1 ಕುಂಟೆ ಜಮೀನು ಇದ್ರು ಅವನು ಲ್ಯಾಂಡ್ ಲಾರ್ಡೇ. ಸೊ ಹಾಗಾಗಿ ಇದಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ನಮ್ಮ ಪಿಕ್ಚರ್ ಟೈಟ್ಲ್ ಇದೆ. ಲ್ಯಾಂಡ್ ಲಾರ್ಡ್ ಯಾರು ಸಿನಿಮಾದಲ್ಲಿ? ಸಿನಿಮಾ ನೋಡ್ಬೇಕು ಸರ್, 23ಕ್ಕೆ ನೋಡಿ, ನೀವೇ ಡಿಸೈಡ್ ಮಾಡಿ. ಮೊದಲನೇ ಬಾರಿಗೆ ದುನಿಯಾ ವಿಜಯ್ ಅವ್ರ ಮಗಳನ್ನು ಸಹ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ. ಹೌದು. ಅದನ್ನು ಮುಂಚೆನೇ ಪ್ಲಾನ್ ಆಗಿತ್ತಾ? ಹೌದೌದು, ಇದೆಲ್ಲ ಪ್ಲಾನ್ ಆಗಿತ್ತು ಸರ್. ಅವ್ರನ್ನ ಲಾಂಚ್ ಮಾಡಬೇಕಾಯ್ತು ಮೊದಲನೇ ಸಿನಿಮಾ. ಅದಕ್ಕೆ ಅವ್ರನ್ನ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಿಗೆ ಕಳಿಸಿ ಟ್ರೈನಿಂಗ್ ಮಾಡಿಸಿ, ಆ್ಯಕ್ಟಿಂಗ್ ಕ್ಲಾಸಸ್ ಕಳಿಸಿ, ತಿರ್ಗಾ ಜಡೇಶ್ ಅವ್ರ ಜೊತೆ ಒಂದಷ್ಟು ಡ್ರಾಮಾ ಟೀಮ್ ಗ್ರೂಪ್ಸಿಗೆ ಕಳಿಸಿ, ಎಕ್ಸ್ಪ್ರೆಷನ್ಸು, ನಾವು ಯಾವಾಗ ಎಷ್ಟು ಹೈ ಕೊಡಬೇಕು, ಲೋ ಕೊಡಬೇಕು ಎಲ್ಲ ಕಲ್ತ್ಕೊಂಡೇ ಹುಡುಗಿ ಬಂದಿದ್ದು. ಸೊ ಅದು ಮೆಚ್ಚಬೇಕು ಸರ್. ಒಬ್ಬ ಸ್ಟಾರ್ ಆಗಿ ಅವರು ಮಗಳನ್ನ ಈಸಿಯಾಗಿ ಇಂಡಸ್ಟ್ರಿಗೆ ಲಾಂಚ್ ಮಾಡ್ತಿಲ್ಲ. ನಿನಗೆ ಅರ್ಹತೆಯೇ ಮುಖ್ಯ ಇಲ್ಲಿ ಅಂತ ಹೇಳಿಬಿಟ್ಟು ಎಲ್ಲ ಕಲಿಸಿ ಮಗಳನ್ನ ಪಾದಾರ್ಪಣೆ ಮಾಡಿಸ್ತಾರೆ ಚಿತ್ರರಂಗಕ್ಕೆ. ಏನೇನು ತೊಂದರೆಗಳ ಲ್ಯಾಂಡ್ ಲಾರ್ಡ್ಗೆ? ಲ್ಯಾಂಡ್ ಲಾರ್ಡ್ ಅಂದ್ರೆ ಅಷ್ಟು ಈಸಿ ಇಲ್ಲ. ಯಾವುದೇ ಲ್ಯಾಂಡ್ ಲಾರ್ಡ್ಗೆ ಕಷ್ಟ ಇದ್ದೇ ಇರುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಕಷ್ಟ ಇರುತ್ತೆ. ಇಲ್ಲಿ ಏನೇನು ಕಷ್ಟ ಆಯಿತು ಸರ್? ಕಷ್ಟ ಅನ್ನೋದಕ್ಕಿಂತ ಇಲ್ಲಿ ಏನಾಗಿದೆ ಅಂದರೆ, ಇದು 80ರ ದಶಕದ 80ರಿಂದ 85 ದಶಕ ನಡೆಯೋಂಥ ಸ್ಟೋರಿ ಸರ್. ಇಲ್ಲಿ ನಾವೇನೇ ಆದರೂ ಕ್ರಿಯೇಟಿವಿಟಿನೇ ಇದು. ಪ್ರತಿಯೊಂದು ಕಡೆನೂ ಹೋದರೆ ಎಲ್ಲೇ ಒಂದು ನಾವು ಕಾಮನ್ ಏರಿಯಾದಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಒಂದು ಹಳ್ಳಿಗೆ ಹೋಗಿ ವಿಲೇಜು ಪ್ರಾಪರ್ಟೀಸ್ ಬಳಸ್ಕೊಂಡು ಕ್ರಿಯೇಟಿವ್ ಮಾಡಿ ಸೆಟ್ಗಳು ಹಾಕಿ ಶೂಟ್ ಮಾಡಬೇಕು. ಅದು ಸ್ವಲ್ಪ ನಮಗೆಲ್ಲ ಒಂದು ಕಡೆ ಎಲ್ಲ ಕಡೆನೂ ಹಾಕ್ಬೇಕಾಗಿರೋದ್ರಿಂದ ಸ್ವಲ್ಪ ಫೈನಾನ್ಸಿಯಲಿ ಜಾಸ್ತಿ ಇದಾಯ್ತು. ನೀವು ಲ್ಯಾಂಡ್ ಲಾರ್ಡ್ ಆಗಬೇಕಂದ್ರೆ ಲೀಗಲ್ಲಿ ಕಳಿಸ್ತಿರಲ್ಲ ಸರ್. ಆ ಡಾಕ್ಯುಮೆಂಟ್ ಇರಬೇಕು, ಈ ಡಾಕ್ಯುಮೆಂಟ್ ಇರಬೇಕು, ಖಾತಾ ಇರಬೇಕು, ಪಾಣಿ ಇರಬೇಕು, ಮೂಲಪತ್ರ ಇರಬೇಕು. ಹಂಗೆ
80s ಕತೆ ಮಾಡುವಾಗ ಹಳ್ಳಿ ಇದೇ ಥರ ಇರಬೇಕು, ಗುಡ್ಸ್ಲು ಇದೇ ಥರ ಹಾಕಬೇಕು, ಲಾಟಿನ್ಗಳು ಇಟ್ಕೊಂಡು ನೋಡಬೇಕು, ದನುಕುರು ಇರಬೇಕು. ಇದೊಂಥರ ರಿಸರ್ಚ್ ಸರ್. ಬೇಗ ಬಿಟ್ಟು ಮಾಡೋಕ್ಕಾಗಲ್ಲ. ಇವತ್ತು ಜನ ತುಂಬ ಎಕ್ಸ್ಪೋಸ್ ಆಗಿದ್ದಾರೆ, 10 ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡ್ತಾರೆ. ನಾವು ಈಸಿಯಾಗಿ ಸಿನಿಮಾ ಅಂತ ಇವತ್ತು ಮಾಡೋಕ್ಕಾಗಲ್ಲ. ಮೊನ್ನೆ ನಾನು ಕಾಂತಾರದಲ್ಲಿ ಹಾಡು ಬಿಟ್ಟಾಗ ಹಾಡು ಎಷ್ಟು ಚೆನ್ನಾಗಿದೆ, ಹಾಡು ಕೇಳು, ವಿಜುವಲ್ ನೋಡು ಅಂದರೆ ಅಲ್ಲಿ ಯಾರೋ ಒಬ್ಬ ವಾಟರ್ ಕ್ಯಾನ್ ಹುಡುಕ್ತಾ ಇದ್ದ. ವಿಡಿಯೋದಲ್ಲಿ ನೋಡು ವಾಟರ್ ಕ್ಯಾನ್ ಬಂದ್ಬಿಟ್ಟಿದೆ ಅಂತ. ಸೊ ನಾವು ಅಷ್ಟು ಪರ್ಫೆಕ್ಷನಾಗಿ ಕೆಲಸ ಮಾಡಬೇಕಾಗಿದೆ ಇವಾಗ. ಸೊ ಹಾಗೆ ಲ್ಯಾಂಡ್ ಲಾರ್ಡಿಗೆ ಕಷ್ಟ ಅಂದರೆ ಎಕ್ಸಿಕ್ಯೂಷನ್ ಸರ್. ಪ್ರತಿ ದಿನಾನು 800ರಿಂದ 1000 ಜೂನಿಯರ್ಸ್ ಇರ್ತಾಯಿದ್ರು. ನಾವೊಂದು 25-40 ಜನ ನೋನ್ ಆರ್ಟಿಸ್ಟ್ಗಳು, ಥಿಯೇಟ್ರ್ ಆರ್ಟಿಸ್ಟ್ ಒಂದು 20 ಜನ, ಅದ್ರ ಜೊತೆಗೆ ನಮ್ಮ ಹೀರೋಯಿನ್, ವಿಲನ್ನು, ಹೀರೋ ಮಗಳು ಶಿಶಿರು, ರಾಕೇಶ್, ಈ ಥರದವರೆಲ್ಲ. ಎಷ್ಟು ದಿವಸ ಶೂಟಿಂಗ್ ಮಾಡಿದ್ವಿ? ಶೂಟಿಂಗ್ ಆಲ್ಮೋಸ್ಟ್ 94 ದಿವಸ ಆಯ್ತು ಸರ್. ಇದರಲ್ಲಿ ಡೇ ನೈಟ್ ಶೂಟಿಂಗ್ 56 ದಿವಸ ಆಗಿದೆ ಸರ್. ಪ್ರತಿ ದಿವಸ 500ರಿಂದ 1000 ಜನ ಇದ್ರು. ಹೌದು, ಕೆಲವೊಂದು ಸರಿ ಕ್ಲೈಮ್ಯಾಕ್ಸಲ್ಲಿ ಇನ್ನೂ ಜಾಸ್ತಿ ಇರ್ತಾಯಿದ್ರು ಜೂನಿಯರ್ಸ್. ನಮ್ಮ ಕ್ರೂ ಮೆಂಬರ್ ಎವ್ರಿ ಡೇ 1000 ಇರ್ತಾಯಿದ್ರು ಸರ್. ಎವ್ರಿ ಡೇ ಜೂನಿಯರ್ಸ್ ಮಿನಿಮಮ್ 300-400 ಇದ್ದೇ ಇರ್ತಾಯಿದ್ರು. ಯಾಕಂದ್ರೆ ಹಳ್ಳಿ ಅಂದಮೇಲೆ ಜನ ಇರಲೇಬೇಕಲ್ವ ಸರ್, ಆ ಥರ ಗ್ರಾಮಸ್ಥರು ಎಲ್ಲ ಓಡಾಡ್ತಾ ಇರ್ಬೇಕು ಆ ಥರ. ಸೊ ಸತ್ಯಪ್ರಕಾಶ್ ಅಂದ್ರೆ ನೀರಂಗೆ ಕಾಸ್ಟ್ ಚೆಲ್ತಾರೆ ಅನ್ನೋದೊಂದು ಗಾಂಧಿನಗರದಲ್ಲಿ ಮಾತಾಗಿದೆ. ಆಗ ಹಿಂದೆ ಸಾರಥಿ ಮಾಡಿದಾಗ ಯಾರ ಹುಚ್ಚ ಸಿನಿಮಾ ಹಿಂಗೆ ಕಾಸ್ಟ್ ಚೆಲ್ತಾವನೆ ಅಂತ ಅಂದಿದ್ರು. ಈ ಸಿನಿಮಾಗ ಆ ಪದ ಬಂತ ಸರ್? ಇಲ್ಲ, ಆ ಕತೆಗೆ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾಡಲೇಬೇಕು ಸರ್. ಇಲ್ಲಾಂದ್ರೆ ಅದು ಮಾಡಲಿಲ್ಲ ಅಂದರೆ ಬೇಕಾಬಿಟ್ಟಿ ಮಾಡಿದಾಗ ಜನ ನಾಳೆ ದಿವಸ ಥಿಯೇಟ್ರಿಗೆ ಬಂದು ನೋಡಿದಾಗ ಹೇಳ್ತಾರೆ, ಯಾಕೆ ಮಾಡ್ಬೇಕಾಯ್ತು ಇಂಥ ಸಿನಿಮಾ ಅಂತಾರೆ. ಇಲ್ಲ ಸರ್, ಆ ವಿಷಯದಲ್ಲಿ ನಾನು ಹೇಳ್ತೀನಿ, ನಮ್ಮ ತಂದೆ ತುಂಬ ಬುದ್ಧಿವಂತರು. ನೀರು ಚೆಲ್ದಂಗೆ ಚೆಲ್ತಾರೆ, ಎಲ್ಲಿ ಚೆಲ್ಬೇಕು ಅಲ್ಲಿ ಮಾತ್ರ ಚೆಲ್ತಾರೆ. ಕೊಡ ತುಂಬ ಮಾತ್ರ ಚೆಲ್ತಾರೆ, ಈಚೆ ಚೆಲ್ಲಲ್ಲ ಅವರು. ಯಾಕೆ ಅಂದರೆ ಇಲ್ಲಿ ಏನಾಗಿತ್ತು ಅಂದರೆ ಯಾರ್ದು ಬ್ಲೈಂಡ್ ಡಿಸಿಷನ್ಸ್ ಇರ್ತಾ ಇರಲಿಲ್ಲ ಸರ್. ಇವಾಗ ಜಡೇಶ್ ಅವ್ರು ಬಂದ್ಬಿಟ್ಟು ನನಗೆ ಇದು ಬೇಕು ಅಂದರೆ ಆಯಿತು ಕೊಡೋಣ, ಏನಕ್ಕೆ, ಎಷ್ಟು, ಏನಾಗುತ್ತೆ ಅಂತ ಡಿಸ್ಕಷನ್ ಆಗಿ ಎಲ್ಲೂ ವೇಸ್ಟೇಜ್ ಆಗ್ದಿರ, ಸ್ಕ್ರೀನ್ಗೂ ಅನ್ಯಾಯ ಆಗ್ದಿರ ಏನು ಬೇಕೋ ಆ ಥರ ನೀರು ಸುರಿದಿದ್ದಾರೆ ಸರ್ ನಮ್ಮ ತಂದೆ. 17 ಕೋಟಿ ಅಂತ ಅನ್ಕೊಂಡು ಸ್ಟಾರ್ಟ್ ಆದ ಸಿನಿಮಾ 35 ದಾಟ್ತಾ ಈಗ. ಸರ್ ಅದನ್ನ ನೀವು ಹೇಳಿ ಸರ್, ಜನವರಿ 23 ನೋಡ್ಬಿಟ್ಟು ಸ್ಕ್ರೀನ್ ಮೇಲೆ ವಿಜುವಲೈಸೇಷನ್ ಪ್ರೊಡ್ಯೂಸರ್ ಕಾಣಿಸ್ತಾನ ಇಲ್ಲೋ ಅಂತ ನೀವು ಸ್ಕ್ರೀನ್ ಮೇಲೆ ಹೇಳಿ ಸರ್, ಅಷ್ಟೇ ನಾವು ಹೇಳೋದು ಸರ್. ಇವತ್ತು ಏನು ಅಂದರೆ ಅದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ, ನಮ್ಮ ಸಿನಿಮಾ ಇಷ್ಟು ಕೋಟಿ ಬಜೆಟ್, ಅಷ್ಟು ಕೋಟಿ ಬಜೆಟ್. ಸರ್ ಆಡಿಯನ್ಸ್ ಯಾವುದು ಕೇಳ್ತಾ ಇಲ್ಲ ಸರ್, ನೀನು ಒಳ್ಳೆ ಸಿನಿಮಾ ಮಾಡಿದ್ಯಾ, ನನಗೆ ಇಷ್ಟ ಆಯ್ತಾ ಇಲ್ವಾ. ಸೊ ನಾವು ಬಜೆಟ್ ಬಗ್ಗೆ ಮಾತಾಡೋದು, ಏನ್ರ ಬಗ್ಗೆ ಮಾತಾಡೋದು, ಎಂಡ್ ಆಫ್ ದ ಡೇ ಕಂಟೆಂಟ್ ಸರ್. ಸಿನಿಮಾದಲ್ಲಿ ಏನು ಹೈಲೈಟ್ ನೀವು ಕಂಡಂಗೆ ಪ್ರೊಡ್ಯೂಸರ್ ಆಗಿ? ನಮ್ಮ ಸಿನಿಮಾ ನೀವು ಟೀಸರ್ ನೋಡಿದ್ರೆ ಸರ್, ನಮ್ಮದು ರಚಿತಾ ಮೇಡಮ್ದು ರೂಲರು, ಸರ್ವೈವರ್ ಅಲ್ಲ, ಅವ್ರು 3 ಜನನ ಆ ಥರ ಯಾವತ್ತಾದ್ರೂ ನೋಡಿದ್ರೆ ಸರ್ ಹಿಂದೆ ಇನ್ಯಾವ ಚಿತ್ರದಲ್ಲಿ? ಪ್ರೊಡ್ಯೂಸರ್ ಆಗಿ ನಿಮ್ಗೆ ಏನು ಇಷ್ಟ ಆಯ್ತು ಅಂತ? ನನಗೆ ಅವ್ರ 3 ಕ್ಯಾರೆಕ್ಟರ್ಸೇ ನನಗೆ ಇಷ್ಟ ಆಗಿದೆ ಸರ್. ಯಾಕಂದರೆ ಪೀಕಲ್ಲಿರೋ ಆರ್ಟಿಸ್ಟ್ಗಳು ಅವ್ರ ರೆಗ್ಯುಲರ್ ಪ್ಯಾಟ್ರನ್, ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಕಾನ್ಸೆಪ್ಟ್ ಬಿಟ್ಟುಬಿಟ್ಟು ನಾವು ಗ್ಲಾಮರಾಗಿ ಹೋಗಿ, ರಚಿತಾ ಮೇಡಮ್ ಬಂದ್ಬಿಟ್ಟು ಇವಾಗ ನಮ್ಮಲ್ಲಿ ನಂಬರ್ 1 ಹೀರೋಯಿನ್ ಅವ್ರು ಅಷ್ಟು ಗ್ಲಾಮರಸ್ ರೋಲ್ ಮಾಡೋರು. ಗ್ಲಾಮರಾಗಿ ಒಂದು ಹೀರೋಯಿನ್ ಪೀಕಲ್ಲಿ ಇರ್ಬೇಕಾದ್ರೆ ಮಾಡೋಕ್ಕೆ ಡಿಸಿಷನ್ ತೊಗೊತಾರೆ ಅಂದರೆ ಅದು ಸುಮ್ಮನೆ ತೊಗೊಂಡಿರಲ್ಲ, ಕಂಟೆಂಟ್ ಮೇಲೆ ನಂಬಿಕೆ ಇದ್ದೇ ತೊಗೊಂಡಿರ್ತಾರೆ. ಮತ್ತು ನಮ್ಮ ವಿಜಯ್ ಸರ್ ಆ ಪಾತ್ರದಲ್ಲಿ ನೀವು ನೋಡಿದ್ರೆ ನಿಮ್ಮ ಊರು ಸುತ್ತಮುತ್ತನೋ ನೀವೆಲ್ಲ ನೋಡಿರೋರೊಬ್ಬನ ನೋಡ್ದಂಗೆ ಆಗುತ್ತೆ. ರಾಜ್ ಬಿ ಶೆಟ್ರಿಗೆ ಫಸ್ಟ್ ಟೈಮ್ ಕೂದಲು ಬಂದಿದೆ, ಅದೊಂದು ವಿಶೇಷತೆ ಇದೆ ಸರ್. ಈ ಕ್ಯಾರೆಕ್ಟರ್ ಡಿಸೈನ್ ನಮ್ಮನ್ನ ತುಂಬ ನನಗೆ ಮಾಡಬೇಕು ಅಂತ ಒಂದು ಝೀಲ್ ಬಂದಿದ್ದು. ಸಿನಿಮಾ ಏನಕ್ಕೆ ಜನ ನೋಡಕ್ಕೆ ಬರ್ಬೇಕು? ಸಿನಿಮಾದಲ್ಲಿ ನಮ್ಮ ವಿಜಯ್ ಸರ್ ಬಂದ್ಬಿಟ್ಟು ರಾಚಯ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ. ಈ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ, ನನ್ನ ಸಿನಿಮಾ ನಾನು ದುಡ್ಡು ಹಾಕಿರೋ, ನನ್ನ ಹತ್ರ ದುಡ್ಡು ಹಾಕೋ ನಿರ್ಮಾಪಕರು ಅಥವಾ ದುಡ್ಡಿರೋ ವ್ಯಕ್ತಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ಕೂಲಿ ಕೆಲಸ ಮಾಡೋವನಿಗೂ ಕನೆಕ್ಟ್ ಆಗುತ್ತೆ ಸರ್. ಯಾಕೆ ಅಂದರೆ ಇಲ್ಲಿ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ರೀತಿ ಆಸೆ ಇರುತ್ತೆ. ಆಸೆ ಇಲ್ದಿರೋ ಮನುಷ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯ ಕಷ್ಟ ಬೀಳೋದು, ದುಡಿಯೋದು ಏನಕ್ಕೆ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಳಿಗೆ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು, ಅವ್ರಿಗೆ ವಿದ್ಯಾವಂತರಾಗಿ ಮಾಡಬೇಕು, ನಮಗೊಂದು ಮನೆ ಮಾಡ್ಕೊಬೇಕು, ನಾವು ಆರಾಮಾಗಿರಬೇಕು. ಇದು ರಾಚಯ್ಯನ ಹೋರಾಟದ ಕತೆ, ಅವನ ಅಸ್ತಿತ್ವದ ಕತೆ, ಅವನ ಬದುಕಿನ ಕತೆ. ಆ ರಾಚಯ್ಯ ಪ್ರತಿಯೊಬ್ಬ ಕಾಮನ್ ಮನ್ ಕನೆಕ್ಟ್ ಆಗ್ತಾನೆ ಸರ್. ಸತ್ಯಪ್ರಕಾಶ್ ಅವರೇ, ಸಾರಥಿ ಒಂದು ರೀತಿ ಆಕ್ಷನ್, ಸಾಂಗ್ಸ್ಗೆ ಒತ್ತು ಕೊಟ್ಟು, ಇಲ್ಲಿ ದುನಿಯಾ ವಿಜಿ ಅಂದ್ರೆ ಆಕ್ಷನ್ ಇರುತ್ತೆ ಯೂಶಲಿ. ಇದ್ರಲ್ಲಿ ತುಂಬಾ ಆಕ್ಷನ್ ಇದೆ ಸರ್. ಆಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಎಮೋಷನಲ್ ಇದೆ, ಎಲ್ಲ ರೀತಿಯಲ್ಲಿದೆ. ನೀವು ಒಂದು ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ದೀವಿ ಸರ್. ಹೈದ್ರಾಬಾದಿಂದ ರಿಯಲ್ ಸತೀಶ್ ಅಂತ ಕರೆಸಿದ್ವಿ. ಸುಮಾರು 45 ಜನ ಫೈಟು ಇವರು ಇದ್ದರು. ಇವತ್ತು 13 ದಿವಸ, 5 ದಿವಸ ರಿಹರ್ಸಲ್ಲು, 8 ದಿವಸ ಫೈಟ್ ಶೂಟ್ ಆಯ್ತು ಸರ್. ಆ ಒಂದು ಫೈಟ್ಗೆ ಸುಮಾರು 2 ಕೋಟಿ ರೂಪಾಯಿ ಹತ್ತತ್ರ ಸರ್. ನೋಡಬೇಕು ಈ ಸಿನಿಮಾದಲ್ಲಿ
ಹಿಂದಿನ ನನ್ನ ಅನಿಸಿಕೆ ಪ್ರಕಾರ ಕನ್ನಡದಲ್ಲಿ ಆ ಒಂದು ಸಂದರ್ಭದಲ್ಲಿ ಹೇಳ್ಬೇಕು ಅಂದರೆ ಒಬ್ಬ ಹೀರೋ ನಾಯಕ ನಟ ಯಾರನ್ನ ಬೇರೆಯವರಾದರೆ ಡೂಪ್ ಹಾಕೋರು ಸರ್. ಆ ಒಂದು ಸಿಚುವೇಶನ್ ವಿಜಯ್ ಸರ್ ಏನು ಹೇಳಿದ್ರು, ಇಲ್ಲ ಸರ್ ನಾನೇ ಮಾಡ್ತೀನಿ ಅಂತೇಳಿ ಇವತ್ತು ಹೈದ್ರಾಬಾದ ಸುಮಾರು ಇಂಟರ್ವ್ಯೂನಲ್ಲಿ ರಿಯಲ್ ಸತೀಶ್ ಅವರು ಹೇಳಿದ್ದಾರೆ, ನಾನು ಎಷ್ಟೋ ಜನ ದೊಡ್ಡ ದೊಡ್ಡ ಹೈದ್ರಾಬಾದ್ ತೆಲುಗು ನಟನ ಮಾಡಿದ್ದೀನಿ, ಆ ಥರ ವ್ಯಕ್ತಿ ನಾನು ನೋಡೇ ಇಲ್ಲ ಅಂತ ಹಲವಾರು ಬಾರಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಸೊ ಅದರಲ್ಲಿ ನಮ್ಮ ಹೀರೋನ ಖಂಡಿತವಾಗ್ಲೂ ಮೆಚ್ಚಲೇಬೇಕು ಸರ್. ಬೆಳಕರಿಯವರೆಗೂ 2 ಗಂಟೆ ಸ್ಟಾರ್ಟ್ ಆದರೆ ಶೂಟು ಬೆಳಗಿನ ಜಾವ 4 ಗಂಟೆವರೆಗೂ ನಡೀತಾ ಇರುತ್ತೆ ಸರ್. ಅಪ್ಪ ಮಗಳ ಕಾಂಬಿನೇಷನ್ ಯಾವ ರೀತಿ ಇತ್ತು ಸಿನಿಮಾದಲ್ಲಿ? ತುಂಬ ಚೆನ್ನಾಗಿತ್ತು ಸರ್. ನನ್ನ ಮಗಳು ಅಂತ ಅಂದ್ಕೊಂಡು ಆ್ಯಕ್ಟ್ ಮಾಡೋದೇ ಬೇರೆ, ಬಟ್ ಅಲ್ಲಿ ರಿಯಲಾಗಿ ನನ್ನ ಮಗಳಿದ್ದಾಗ ಭಾವನೆಗಳು ಆಟೋಮೆಟಿಕ್ಕಾಗಿ ಈಚೆ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಎಮೋಷನಲಿ ನಿಮ್ಮನ್ನ ಕಾಡುತ್ತೆ ಸರ್. ನನಗೆ ಇದುವರೆಗೂ ಡೈರೆಕ್ಟ್ ತೋರಿಸಿರಲ್ಲ ಸರ್. ಇವತ್ತು ಆಕಸ್ಮಿಕವಾಗಿ ನಾನು ಕಂಟೆಂಟನ್ನು ಇದಕ್ಕೆ ಚೆನ್ನಾಗಿ ಕಳಿಸ್ಬೇಕಾಯಿತು. ಹೋದಾಗ ಕೇಳಿದೆ ನಾನು, ಏನಪ್ಪ ಹೆಂಗಿದೆ ಏನು ಎತ್ತ ಅಂತ. ಸುರೇಶ್ ಅವರು ಡಬ್ಬಿಂಗ್ ಥಿಯೇಟ್ರ್ ಸುರೇಶ್ ಅವರು ಒಂದೇ ಒಂದು ಕ್ಲಿಪ್ಪಿಂಗ್ ತೋರಿಸಿದ್ರು ಸರ್. ಒಂದು 3 ಮಿನಿಟ್ಸ್. ನಿಜವಾಗ್ಲೂ ಸರ್ ಈ ಒಂದು ಸಿನಿಮಾ ಪೇರೆಂಟ್ಸ್ ಏನು ಫ್ಯಾಮಿಲಿ ಬರ್ತಾರಲ್ಲ ಸರ್, ಎಮೋಷನಲ್ಲಿ ಹತ್ಕೊಂಡು ಹೋಗ್ತದೆ ಸರ್. ಆ ಒಂದು ಸಿಚುವೇಶನ್ ಕಣ್ಣಾಗ ಆಟೋಮೆಟಿಕಲ್ ನೀರು ಬರುತ್ತೆ. ಮಾಡಿದ್ದಾರೆ ಸರ್ ಪರ್ಫಾರ್ಮೆನ್ಸು ವಿಜಯ್ ಸರ್. ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. ನಮ್ಮ ಸಿನಿಮಾ ನೀವು ಆವಾಗಲೇ ಕೇಳ್ದಂಗೆ ನಿಮಗೆ ಫೈಟ್ಸ್, ಸಾಂಗ್ಸ್, ಒಳ್ಳೆ ಸಾಂಗಿಗೆ 2 ಸಾಂಗ್ ಒಳ್ಳೆ ಸಾಂಗ್ ಕೇಳಿದ್ದೀರ. ಆಮೇಲೆ ಒಳ್ಳೆ ಎಮೋಷನ್, ಫ್ಯಾಮಿಲಿ ಡ್ರಾಮಾ. ಇದು ಬರೀ ಆ್ಯಕ್ಷನ್ ಸಿನಿಮಾ ಅಲ್ಲ ಸರ್, ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ. ನೀವು ನಮ್ಮ ಸಿನಿಮಾ ನೋಡಿದ್ರೆ ಅಟ್ಲೀಸ್ಟ್ ಯಾವ್ದಾನ ಒಂದು ಪಾತ್ರ ಆದರೂ ನಿಮಗೆ ಕಾಡುತ್ತೆ ಸಿನಿಮಾದಿಂದ ಈಚೆ ಬರಬೇಕಾದ್ರೆ. ಅಷ್ಟು ಎಮೋಷ್ನಲ್ ಆಗಿ ಬರ್ಕೊಂಡಿದ್ದಾರೆ ಜಡೇಶ್ ಅವರು. ಪ್ರಕಾಶ್ ಹೇಳಿ ಸರ್. ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಪ್ರಾರಂಭ ಮಾಡಿದ್ವಿ, ಫಸ್ಟ್ ಇದ್ದಿದ್ದು ನಿಮ್ದು ಅರಕೇಶ್ವರಿ ಸಿನಿಮಾ, ಅರಸೇಶ್ವರಿ ಸಿನಿ ಪ್ರೊಡಕ್ಷನ್. ಹೌದು ಸರ್. ಇದರಲ್ಲಿ ಯಾಕೆ ಸಾರಥಿ ಹಾಕೊಂಡ್ಬಿಟ್ರಿ? ಸಾರಥಿ ಸಕ್ಸಸ್ ಅಂತನಾ? ಹೌದು ಸರ್. ಈಗ ನನ್ನ ಸಾರಥಿ ಆದ ನಂತರ ನನ್ನ ಹೆಸರೇ ಸಾರಥಿ ಸತ್ಯಪ್ರಕಾಶ್ ಅಂತ. ನನ್ನ ಮಗ ಏನು ಮಾಡಿದ್ರು, ಪಾಪ ನಾನು ಸಾರಥಿ ಅಂತ ಬ್ಯಾನರ್ ಮಾಡಿಕೊಡಿ. ಈಗ ಅವ್ರ ಹೆಸರಲ್ಲಿ ಇವಾಗ ಸಾರಥಿ ಫಿಲಿಮ್ಸ್ ಅಂತ ಬ್ಯಾನರ್ ಮಾಡಿದ್ದಾರೆ. ಆ ಬ್ಯಾನರಿಂದ ಈ ಒಂದು ಸಿನಿಮಾ ಇವಾಗ ಬರ್ತದೆ. ಪ್ರೊಡ್ಯೂಸರ್ ಯಾರಿದಕ್ಕೆ? ಹೇಮಂತ್ ಗೌಡರು, ಸತ್ಯಪ್ರಕಾಶ್ ಬ್ಯಾಕಪ್. ನಾನು ಮ್ಯಾನೇಜರ್ ಕಮ್ ಪ್ರೊಡ್ಯೂಸರು, ಅವರು ಹೇಮಂತ್ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಯಾರು? ರಿಯಲ್ ಪ್ರೊಡ್ಯೂಸರ್ ಹೇಮಂತ್ ಗೌಡರು, ನಾನು ಪ್ರೊಡ್ಯೂಸರ್ ಕಮ್ ಮ್ಯಾನೇಜರ್. ಕಾಯಿನ್ ಇದ್ದಂಗೆ. 23ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಒಂದು ಕಡೆ ಒಳ್ಳೆ ಸಿನಿಮಾ ಅಂತ ಅಂದ್ಬಿಟ್ಟು ಜನ ಬರೋದಕ್ಕೆ ಅಂತ ಮುಂಚೆನೆ ಪೈರಸಿಗಳು ಜಾಸ್ತಿ ಆಗ್ತಾ ಇದೆ. ಏನು ಕ್ರಮ ತಗೊಂಡಿದ್ದೀರಿ? ಈಗ ಪೈರಸಿ ನನಗೆ ಹೇಳೋದಿಷ್ಟೇ, ದಯವಿಟ್ಟು ಇವತ್ತಿನ ಒಂದು ಕಷ್ಟಕಾಲದಲ್ಲಿ ಕನ್ನಡ ಸಿನಿಮಾ ಕಷ್ಟದಲ್ಲಿದೆ ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕ 10 ಕಷ್ಟಗಳನ್ನ ಎದುರಿಸಿ ಒಂದು ಸಿನಿಮಾ ಮಾಡಿರ್ತಾನೆ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ. ದಯವಿಟ್ಟು ಯಾರು ಮೊಬೈಲಲ್ಲಿ ಪೈರಸಿ ಮಾಡಬೇಡಿ. ಅಂಥವ್ರು ಯಾರಾದರೂ ಕಂಡ್ರೆ ಹಿಡಿದು ಪೊಲೀಸ್ನವ್ರಿಗೆ ಒಪ್ಸೋಣ ಅಂತ ಹೇಳಿ, ದಯವಿಟ್ಟು ಎಲ್ಲ 23ಕ್ಕೆ ನಮ್ಮ ಸಿನಿಮಾ ಏನು ಬರ್ತದೆ ಲ್ಯಾಂಡ್ ಲಾರ್ಡು ಎಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ. ನಿಜವಾಗ್ಲೂ ನೀವೇನು 150-200 ರೂಪಾಯಿ ಬಂದು ಕೊಟ್ಟು ನೋಡ್ತೀರಾ, ನಿಜವಾಗ್ಲೂ ನಿಮಗೆ 10 ಪಟ್ಟು ನೀವು ಖುಷಿ ಪಟ್ಕೊಂಡು ಹೋಗ್ತೀರಾ ಅಂತ ಇಡೀ ನಮ್ಮ ಏನು ಕಲಾ ರಸಿಕರಿಗೆ, ಕಲಾ ಪ್ರೇಕ್ಷಕರಿಗೆ, ಕಲಾ ಬಂಧುಗಳಿಗೆ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್. ಇವಾಗಲೇ ನಮ್ಮ ಇಂಡಸ್ಟ್ರಿ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೂ ಎಲ್ಲ ಗೊತ್ತಿದೆ. ಇದು ಎಂಥ ಸಮಯ ಬಂದಿದೆ ಅಂದರೆ ಎಲ್ಲ ಕನ್ನಡ ಕಲಾವಿದರ ಅಭಿಮಾನಿಗಳು ಒಗ್ಗಟ್ಟಾಗಿ ನಿಲ್ಲಬೇಕು. ಈ ಪೈರಸಿ ಅನ್ನೋ ಭೂತನ ಓಡಿಸ್ಬೇಕು. ನಾನು ಇಲ್ಲಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಆ್ಯಂಟಿ ಪೈರಸಿ ಪ್ರೋಟೋಕಾಲಲ್ಲಿ ಆಲ್ರೆಡಿ ತೊಗೊಂಡಿದ್ದೀವಿ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಯಾರಾನು ಪೈರಸಿ ಮಾಡೋಕ್ಕೆ ಹೋದರೆ ನೀವೇ ಅವ್ರನ್ನ ಹಿಡಿದ್ಬಿಟ್ಟು ನಮ್ಮ ನಂಬರು ಎಲ್ಲ ಮುಂದಿನ ಹೇಗೆ ಅವ್ರು ನಮ್ಮನ್ನ ರೀಚ್ ಮಾಡಬೇಕು ಅಂತ ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ. ಇಟ್ಕೊಡಿ, ಕನ್ನಡ ಸಿನಿಮಾನ ಉಳಿಸಿ. ಇಲ್ಲಿ ನೀವು ನನ್ನ ಸಿನಿಮಾನ ಇನ್ನೊಬ್ಬರ ಸಿನಿಮಾನ ಉಳಿಸ್ತಿದ್ದೀನಿ ಅಂತ ಭಾವನೆ ತೊಗೊಂಬೇಡಿ. ಒಂದು ಕನ್ನಡ ಸಿನಿಮಾಗೆ ಯಾವತ್ತೂ ತೊಂದರೆ ಆಗಬಾರ್ದು. ಆ ರೀತಿ ಕನ್ನಡ ಅಭಿಮಾನಿಗಳು ಯೋಚನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದೇ ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತದೆ. ದಯವಿಟ್ಟು ತಾವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಾವು ಯಾಕೆ ಪ್ರತಿ ಸರಿನೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳಿದ್ರೆ, ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೌಂಡ್ ಡಿಸೈನ್, ಸೌಂಡ್ ರೀರೆಕಾರ್ಡಿಂಗ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆಮೇಲೆ DI ಎಲ್ಲ ಮಾಡಿಸಿರ್ತೀವಿ. ಆ ವಿಜುವಲ್ಸ್ನ, ಆ ಸೌಂಡ್ಸ್ನ ನೀವು ಆ ಥಿಯೇಟ್ರಲ್ಲಿ ನೋಡಿದಾಗಲೇ ನಿಮ್ಗೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಸಿನಿಮಾ ನಿಮ್ಗೆ ರೋಮಾಂಚನ, ಆ ಫೀಲ್ ಕೊಡುತ್ತೆ. ನಾವು ಮೊಬೈಲಲ್ಲೋ ಇನ್ನೆಲ್ಲೋ ನೋಡಿದಾಗ ನಿಮ್ಗೆ ಆ ಫೀಲ್ ಸಿಗೋಲ್ಲ. ದಯವಿಟ್ಟು ಆ ಫೀಲ್ನ ಥಿಯೇಟ್ರಲ್ಲೇ ಎಂಜಾಯ್ ಮಾಡಿ. ಕನ್ನಡ ಸಿನಿಮಾಗಳನ್ನ ಆದಷ್ಟು ಹೆಚ್ಚಾಗಿ ನೋಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು.